ಭಾರತದಲ್ಲಿ ಪ್ರತಿ ವರ್ಷ ನವೆಂಬರ್ 16ರಂದು ರಾಷ್ಟ್ರೀಯ ಪತ್ರಿಕಾ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಮಾಧ್ಯಮದ ಸ್ವತಂತ್ರ ಮತ್ತು ಜವಾಬ್ದಾರಿಯುತ ಸ್ವಭಾವವನ್ನು ಗೌರವಿಸಲು ಈ ದಿನವನ್ನು ಸಮರ್ಪಿಸಲಾಗಿದೆ. ಪ್ರಜಾಪ್ರಭುತ್ವವನ್ನು ರಕ್ಷಿಸುವಲ್ಲಿ ಮತ್ತು ಪಾರದರ್ಶಕತೆಯನ್ನು ಉತ್ತೇಜಿಸುವಲ್ಲಿ ಮಾಧ್ಯಮದ ಪಾತ್ರವನ್ನು ಎತ್ತಿ ಹಿಡಿಯಲು 1966ರಲ್ಲಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಈ ದಿನವನ್ನು ಸ್ಥಾಪಿಸಿತು. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಒಂದು ಸ್ವಾಯತ್ತ ಸಂಸ್ಥೆಯಾಗಿದ್ದು, ಪತ್ರಿಕಾ ಸ್ವಾತಂತ್ರ್ಯವನ್ನು ಖಚಿತಪಡಿಸುವುದು ಮತ್ತು ಪತ್ರಿಕೋದ್ಯಮದ ಉನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಇದರ ಉದ್ದೇಶವಾಗಿದೆ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾವು ಪತ್ರಿಕಾ ಸಂಬಂಧಿತ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಪತ್ರಿಕೋದ್ಯಮದಲ್ಲಿ ನಿಷ್ಪಕ್ಷಪಾತ, ಜವಾಬ್ದಾರಿ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದನ್ನು ಖಚಿತಪಡಿಸುತ್ತದೆ. ಮಾಧ್ಯಮವನ್ನು ಪ್ರಜಾಪ್ರಭುತ್ವದ 4ನೇ ಸ್ತಂಭವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅದರ ಸ್ವಾತಂತ್ರ್ಯವು ಮುಖ್ಯವಾಗಿದೆ. ಇದರಿಂದ ಸಾರ್ವಜನಿಕರು ನಿಷ್ಪಕ್ಷಪಾತ ಮತ್ತು ನಿಖರವಾದ ಮಾಹಿತಿಯನ್ನು ಪಡೆಯಬಹುದು. ಈ ದಿನದಂದು ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದ ಜನರ ಕೊಡುಗೆಯನ್ನು ಸಹ ಪ್ರಶಂಸಿಸಲಾಗುತ್ತದೆ ಮತ್ತು ಅವರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಾಗ ನಿಷ್ಪಕ್ಷಪಾತ ಮತ್ತು ಸತ್ಯತೆಯನ್ನು ಕಾಪಾಡಿಕೊಳ್ಳಲು ಪ್ರೋತ್ಸಾಹಿಸಲಾಗುತ್ತದೆ. ಈ ದಿನವು ಮುಕ್ತ ಪತ್ರಿಕಾ ಪ್ರಾಮುಖ್ಯತೆ ಮತ್ತು ಸಮಾಜದಲ್ಲಿ ಅದರ ಪಾತ್ರವನ್ನು ಪ್ರತಿಯೊಬ್ಬ ಭಾರತೀಯನಿಗೆ ನೆನಪಿಸುತ್ತದೆ. 1857ರ ನವೆಂಬರ್ 16ರಂದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ವೀರ ಮಹಿಳೆ ಉದಾದೇವಿ ತನ್ನ ಧೈರ್ಯ ಮತ್ತು ತ್ಯಾಗದ ಅದ್ಭುತ ಉದಾಹರಣೆಯನ್ನು ಪ್ರಸ್ತುತಪಡಿಸಿದರು. ಉದಾದೇವಿ ಅವಧ್ ಸಮೀಪದ ಸಣ್ಣ ಹಳ್ಳಿಯಿಂದ ಬಂದವರು ಮತ್ತು ಅವರ ಪತಿ ಮಕ್ಕಾ ಪಾಸಿ ಕೂಡ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು. ತನ್ನ ಪತಿಯ ತ್ಯಾಗದ ನಂತರ ಉದಾದೇವಿ ಸ್ವತಃ ಬ್ರಿಟಿಷರ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳಲು ನಿರ್ಧರಿಸಿದರು. ಲಕ್ನೋದ ಸಿಕಂದರ್ ಬಾಗ್ ಯುದ್ಧದ ಸಮಯದಲ್ಲಿ ಉದಾದೇವಿ ಪುರುಷ ವೇಷದಲ್ಲಿ ಮರದಲ್ಲಿ ಅಡಗಿಕೊಂಡು ತನ್ನ ಕೊನೆಯ ಉಸಿರು ಇರುವವರೆಗೂ ಹೋರಾಡುವ ಮೂಲಕ ಬ್ರಿಟಿಷ್ ಸೈನಿಕರ ಮೇಲೆ ದಾಳಿ ಮಾಡಿ ಅನೇಕ ಶತ್ರುಗಳನ್ನು ಕೊಂದರು. ಅವರ ಶೌರ್ಯ ಬ್ರಿಟಿಷ್ ಸೈನ್ಯವನ್ನು ಕೂಡ ಬೆರಗುಗೊಳಿಸಿತ್ತು. ಆಕೆಯ ಮೃತದೇಹ ಪತ್ತೆಯಾದಾಗ ಬ್ರಿಟಿಷ್ ಅಧಿಕಾರಿಗಳು ಅವರನ್ನು ಮಹಿಳಾ ಯೋಧೆ ಎಂದು ಗುರುತಿಸಿದರು. 1857ರ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಉದಾದೇವಿಯವರ ಬಲಿದಾನವು ಅಮರ ಕಥೆಯಾಯಿತು. ಅವರ ಧೈರ್ಯವು ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯಾಯಿತು. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಅದ್ಭುತ ಕಥೆಯಲ್ಲಿ ಇಂದಿಗೂ ಅವರನ್ನು ಗೌರವದಿಂದ ಸ್ಮರಿಸಲಾಗುತ್ತದೆ. 1915ರ ನವೆಂಬರ್ 16ರಂದು ಮಹಾನ್ ಕ್ರಾಂತಿಕಾರಿ ಕರ್ತಾರ್ ಸಿಂಗ್ ಸರಭಾ ಅವರನ್ನು ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಕರ್ತಾರ್ ಸಿಂಗ್ ಸರಭಾ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಮಹಾನ್ ಕ್ರಾಂತಿಕಾರಿ. ಅವರ ಸಮರ್ಪಣೆ ಮತ್ತು ತ್ಯಾಗ ಅಸಂಖ್ಯಾತ ಜನರಿಗೆ ಸ್ಫೂರ್ತಿ ನೀಡಿತ್ತು. ಅವರು 1896ರ ಮೇ 24ರಂದು ಪಂಜಾಬ್ನ ಲುಧಿಯಾನ ಜಿಲ್ಲೆಯ ಸರಭಾ ಗ್ರಾಮದಲ್ಲಿ ಜನಿಸಿದರು. ಚಿಕ್ಕ ವಯಸ್ಸಿನಲ್ಲೇ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡರು. ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಕ್ಕೆ ಹೋದಾಗ ಅಲ್ಲಿ ಭಾರತೀಯರ ಮೇಲೆ ಬ್ರಿಟಿಷರ ದೌರ್ಜನ್ಯವನ್ನು ಕಂಡು ಅವರ ಮನದಲ್ಲಿ ಬಂಡಾಯದ ಭಾವ ಮೂಡಿತು. ಅವರು ಗದರ್ ಪಕ್ಷವನ್ನು ಸೇರಿದರು ಮತ್ತು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಬಂಡಾಯವೇಳಲು ನಿರ್ಧರಿಸಿದರು. ಕರ್ತಾರ್ ಸಿಂಗ್ ಅವರು ಗದರ್ ಪಕ್ಷದ ನೇತೃತ್ವದಲ್ಲಿ ಅನೇಕ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು ಮತ್ತು ಬ್ರಿಟಿಷ್ ಸಾಮ್ರಾಜ್ಯವನ್ನು ಉರುಳಿಸಲು ಯೋಜನೆಗಳನ್ನು ಮಾಡಿದರು. ಆದಾಗ್ಯೂ ದಂಗೆಯ ಯೋಜನೆಗಳನ್ನು ಬಹಿರಂಗಪಡಿಸಲಾಯಿತು ಮತ್ತು ಅವರನ್ನು ಬಂಧಿಸಲಾಯಿತು. ವಿಚಾರಣೆಯ ಸಮಯದಲ್ಲಿ ಅವರು ತಮ್ಮ ಕ್ರಾಂತಿಕಾರಿ ವಿಚಾರಗಳನ್ನು ಧೈರ್ಯದಿಂದ ಮಂಡಿಸಿದರು. 1915ರ ನವೆಂಬರ್ 16ರಂದು ಕೇವಲ 19ನೇ ವಯಸ್ಸಿನಲ್ಲಿ ಅವರನ್ನು ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಅವರ ಹುತಾತ್ಮತೆಯು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿತು ಮತ್ತು ಅವರ ಧೈರ್ಯ, ತ್ಯಾಗವು ಸಾವಿರಾರು ಯುವಕರನ್ನು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸಮರ್ಪಿಸಲು ಪ್ರೇರೇಪಿಸಿತು. ಭಾರತೀಯ ಈಜುಗಾರ ಮಿಹಿರ್ ಸೇನ್ ಅವರು 1930ರ ನವೆಂಬರ್ 16ರಂದು ಪಶ್ಚಿಮ ಬಂಗಾಳದಲ್ಲಿ ಜನಿಸಿದರು. ಮಿಹಿರ್ ಸೇನ್ ಭಾರತೀಯ ಈಜು ಜಗತ್ತಿನಲ್ಲಿ ಪ್ರಮುಖ ಹೆಸರು. ಅವರು ವಿಶ್ವಮಟ್ಟದಲ್ಲಿ ಭಾರತದ ಹೆಸರನ್ನು ಬೆಳಗಿಸಿದರು. ಮಿಹಿರ್ ಸೇನ್ ವಿಶೇಷವಾಗಿ ಸಾಗರಗಳಲ್ಲಿ ದೂರದ ಈಜುವಿಕೆಯಲ್ಲಿ ಅನೇಕ ದಾಖಲೆಗಳನ್ನು ಮಾಡಿದರು. ಇಂಗ್ಲಿಷ್ ಚಾನೆಲ್ ಅನ್ನು ದಾಟಿದ ಮೊದಲ ಭಾರತೀಯ ಈಜುಗಾರರೆನಿಸಿದರು. ಇದು ಅವರ ಧೈರ್ಯ ಮತ್ತು ಸಾಮರ್ಥ್ಯವನ್ನು ತೋರಿಸುತ್ತದೆ. ಅವರ ಈ ಧೈರ್ಯದ ಕಾರ್ಯವು ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನು ಗಳಿಸಿತು. ನಂತರ ಅವರು ಪನಾಮ ಕಾಲುವೆ, ಡಾರ್ಡನೆಲ್ಲೆಸ್, ಬಾಸ್ಪರಸ್ ಮತ್ತು ಜಿಬ್ರಾಲ್ಟರ್ನಂತಹ ಜಲಮಾರ್ಗಗಳನ್ನು ಒಳಗೊಂಡಂತೆ ಅನೇಕ ಕಷ್ಟಕರವಾದ ಸಮುದ್ರ ಮಾರ್ಗಗಳನ್ನು ಈಜಿದರು. ಮಿಹಿರ್ ಸೇನ್ ಅದ್ಭುತ ಈಜುಪಟು ಮಾತ್ರವಲ್ಲ, ಭಾರತೀಯ ಯುವಕರಿಗೆ ಸ್ಫೂರ್ತಿಯ ಮೂಲವೂ ಆದರು. ಅವರ ಧೈರ್ಯ ಮತ್ತು ಸಂಕಲ್ಪ ಇಂದಿಗೂ ಭಾರತೀಯ ಈಜು ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯವಾಗಿ ದಾಖಲಾಗಿದೆ. ಅವರ ಅನನ್ಯ ಪ್ರಯತ್ನದಿಂದಾಗಿ ಅವರು ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ
ರಾಷ್ಟ್ರೀಯ ಗೌರವಗಳನ್ನು ಸಹ ಪಡೆದರು. ಮಿಹಿರ್ ಸೇನ್ ಅವರ ಜೀವನವು ಧೈರ್ಯ, ಹೋರಾಟ ಮತ್ತು ಯಶಸ್ಸಿನ ಉದಾಹರಣೆಯಾಗಿದೆ. ಇದು ಭಾರತೀಯ ಕ್ರೀಡಾ ಜಗತ್ತಿನಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದೆ. ಯುನೆಸ್ಕೋವನ್ನು 1945 ನವೆಂಬರ್ 16 ಲಂಡನ್ನಲ್ಲಿ ಸ್ಥಾಪಿಸಲಾಯಿತು. ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ ಮತ್ತು ಸಂವಹನದ ಮೂಲಕ ಅಂತಾರಾಷ್ಟ್ರೀಯ ಸಹಕಾರವನ್ನು ಉತ್ತೇಜಿಸುವ ಮೂಲಕ ಶಾಂತಿ ಮತ್ತು ಭದ್ರತೆಯನ್ನು ಬಲಪಡಿಸುವುದು ಯುನೆಸ್ಕೋದ ಉದ್ದೇಶವಾಗಿದೆ. ಇದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಮತ್ತು ಜಾಗತಿಕವಾಗಿ ಸಾಂಸ್ಕೃತಿಕ ಪರಂಪರೆ, ವಿಜ್ಞಾನ, ಸಂಶೋಧನೆ, ಶಿಕ್ಷಣ ಮತ್ತು ಸಂವಾದವನ್ನು ಉತ್ತೇಜಿಸಲು ಕೆಲಸ ಮಾಡುತ್ತದೆ. ಶಿಕ್ಷಣದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಉತ್ತೇಜಿಸುವುದು, ಸಾಂಸ್ಕೃತಿಕ ವೈವಿಧ್ಯತೆಯನ್ನು ರಕ್ಷಿಸುವುದು ಮತ್ತು ವಿಜ್ಞಾನ ಮತ್ತು ಸಂವಹನ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸುವುದು ಯುನೆಸ್ಕೋದ ಉದ್ದೇಶವಾಗಿದೆ. ಯುನೆಸ್ಕೋದ ವಿವಿಧ ಯೋಜನೆಗಳಲ್ಲಿ ವಿಶ್ವ ಪರಂಪರೆಯ ತಾಣಗಳು, ಜೀವವೈವಿಧ್ಯ ಸಂರಕ್ಷಣೆ, ಸಾಕ್ಷರತೆ ಮತ್ತು ಶಿಕ್ಷಣ ಮತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿವೆ. ಈ ಸಂಸ್ಥೆಯು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಮಾನವೀಯತೆಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. 1988 ನವೆಂಬರ್ 16 ಬೆನಜೀರ್ ಭುಟ್ಟೋ ಪಾಕಿಸ್ತಾನದ ಪ್ರಧಾನಿಯಾಗಿ ಆಯ್ಕೆಯಾದರು. ಈ ಘಟನೆಯನ್ನು ಐತಿಹಾಸಿಕವೆಂದು ಪರಿಗಣಿಸಲಾಗಿದೆ, ಯಾಕೆಂದರೆ ಬೆನಜೀರ್ ಭುಟ್ಟೋ ಮುಸ್ಲಿಂ ರಾಷ್ಟ್ರದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾದರು. ಅವರ ಅಧಿಕಾರಾವಧಿಯು ಅನೇಕ ವಿವಾದಗಳಿಂದ ಸುತ್ತುವರೆದಿತ್ತು, ಅದರಲ್ಲೂ ವಿಶೇಷವಾಗಿ ಭಾರತ ಮತ್ತು ಕಾಶ್ಮೀರದ ವಿಷಯದ ಬಗ್ಗೆ. ಬೆನಜೀರ್ ಭುಟ್ಟೋ ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಿ ಅಂಶಗಳನ್ನು ಬೆಂಬಲಿಸುವ ಮೂಲಕ ಭಾರತ-ಪಾಕಿಸ್ತಾನ ಸಂಬಂಧಗಳನ್ನು ಇನ್ನಷ್ಟು ಸಂಕೀರ್ಣಗೊಳಿಸಿದರು. ಅವರ ಆಳ್ವಿಕೆಯಲ್ಲಿ ಪಾಕಿಸ್ತಾನದ ನೀತಿಗಳು ಕಾಶ್ಮೀರದಲ್ಲಿ ಹಿಂಸಾಚಾರ ಮತ್ತು ಭಯೋತ್ಪಾದನೆಯನ್ನು ಉತ್ತೇಜಿಸಿದವು. ಈ ನೀತಿಯು ಪ್ರಾದೇಶಿಕ ಶಾಂತಿಯನ್ನು ಭಂಗಗೊಳಿಸಿತು ಮಾತ್ರವಲ್ಲದೆ ತಮ್ಮ ದೇಶದಲ್ಲಿ ಉಗ್ರಗಾಮಿ ಚಿಂತನೆಯನ್ನು ಉತ್ತೇಜಿಸಿತು. ಇದು ಭಯೋತ್ಪಾದನೆ ಮತ್ತು ಅಸ್ಥಿರತೆಗೆ ಕಾರಣವಾಯಿತು. ಭ್ರಷ್ಟಾಚಾರದ ಆರೋಪಗಳು ಮತ್ತು ದುರ್ಬಲ ಆಡಳಿತಾತ್ಮಕ ನಿರ್ಧಾರಗಳು ಭುಟ್ಟೋ ಅವರ ರಾಜಕೀಯ ಜೀವನದಲ್ಲಿ ಟೀಕೆಯ ಕೇಂದ್ರವಾಯಿತು. ಅವರ ಸರ್ಕಾರವು ಆರ್ಥಿಕ ಸುಧಾರಣೆಗಳಲ್ಲಿ ವಿಫಲವಾಯಿತು ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಬಲಪಡಿಸುವಲ್ಲಿ ಸೀಮಿತ ಯಶಸ್ಸನ್ನು ಹೊಂದಿತ್ತು. 2007 ಡಿಸೆಂಬರ್ 27 ರಾವಲ್ಪಿಂಡಿಯಲ್ಲಿ ಆತ್ಮಾಹುತಿ ದಾಳಿಯಲ್ಲಿ ಅವರನ್ನು ಹತ್ಯೆ ಮಾಡಲಾಯಿತು.